ಜಿಲ್ಲೆಯ ಮಾವು ಬೆಳೆಗಾರರ ಹಿತ ಕಾಯೋದಕ್ಕೋಸ್ಕರ ಈಗಾಗಲೇ ನಾವು ಕಳೆದ ವರ್ಷ ನಾವೇ ಪೇಪರ್ನಲ್ಲಿ ಫಸ್ಟ್ ಸುದ್ದಿ ಮಾಡಿ ಇಲ್ಲಿ ಬೆಲೆ ಕುಸಿತ ಆಗಿದೆ, ಕಳೆದ 2-3 ವರ್ಷಗಳಿಂದ ಇದೇ ಥರ ಆಗಿದೆ ಅಂತ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ವಿ. ಅದೇ ರೀತಿ ಇಲ್ಲಿ ಸೆಕ್ರೆಟರಿ ಆಫ್ ಹಾರ್ಟಿಕಲ್ಚರ್ ಅವರು ಕೊಟ್ವಿ, ತೋಟಗಾರಿಕಾ ಇಲಾಖಾ ಸೆಕ್ರೆಟರಿಗೆ, DC ಅವ್ರಿಗೆ. ಈ ವರ್ಷ ಕೂಡ ಅದೇ ರೀತಿ ಆದ ತಕ್ಷಣ ನಾವು ಕಳೆದ ಒಂದು ವಾರದ ಹಿಂದೆನೇ ಈ ಬಗ್ಗೆ DC ಅವ್ರಿಗೆ, ADC ಅವ್ರಿಗೆ, ತೋಟಗಾರಿಕಾ ಇಲಾಖಾ ಅಧಿಕಾರಿಗಳಿಗೆ, ಬೆಂಗಳೂರಿನಲ್ಲಿ ಚೀಫ್ ಸೆಕ್ರೆಟರಿ ಮತ್ತು ತೋಟಗಾರಿಕಾ ಇಲಾಖಾ ಕಾರ್ಯದರ್ಶಿಗಳಿಗೆ ಮತ್ತು ಕೇಂದ್ರ ಕೃಷಿ ಸಚಿವರಿಗೆ ಈಗಾಗಲೇ ಇಮೇಲ್ ಮೂಲಕ ಕಳಿಸ್ಕೊಟ್ಟಿದ್ವಿ. ಫೋನ್ ಮೂಲಕ ಅಲ್ಲಿನ ಅಧೀನ ಕಾರ್ಯದರ್ಶಿಗಳು, ಕೇಂದ್ರ ಸರ್ಕಾರದ ಕೃಷಿ ಇಲಾಖೆ ಅಧೀನ ಕಾರ್ಯದರ್ಶಿಗಳೊಂದಿಗೆ ಕೂಡ ನಾವು ಚರ್ಚೆ ಮಾಡಿ ಆದಷ್ಟು ಬೇಗ PDPS ಮೂಲಕ ಹೋದ ವರ್ಷದಂತೆ ಈ ವರ್ಷ, ಹೋದ ವರ್ಷ ಬರೀ 4 ರೂಪಾಯಿ ಪರ್ kg ಕೊಟ್ಟಿದ್ದು, ಈ ಸಲ 1 kgಗೆ 10 ರೂಪಾಯಿ ಬೆಂಬಲ ಬೆಲೆ ಕೊಡಿ. ಮತ್ತು ಪಲ್ಪ್ ಈ ಯುದ್ಧ ಇರೋದ್ರಿಂದ ಹೋಗ್ತಾ ಇಲ್ಲ ಅಂತಿದ್ದಾರೆ. ಪಲ್ಪ್ ನಮ್ಮ ಲೋಕಲ್ ಕೋಲಾರ ಜಿಲ್ಲೆಯಲ್ಲಿರುವ ಎಲ್ಲ ಪಲ್ಪ್ ಫ್ಯಾಕ್ಟ್ರಿಗಳಿಗೆ ಅಟ್ಲೀಸ್ಟ್ ಅವ್ರಿಗೂ, ಆ ಫ್ಯಾಕ್ಟ್ರಿಗಳವ್ರಿಗೂ ನೀವು ಇಲ್ಲೇ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೊರಗಡೆ ಹೋಗೋದು ಉಳಿಸ್ಬಿಟ್ಟು 5 ರೂಪಾಯಿ ಅಷ್ಟು ಅವ್ರಿಗೂ ಬೆಂಬಲ ಬೆಲೆ ಕೊಟ್ಟು ಇಲ್ಲೇ ಕ್ರಷ್ ಮಾಡೋ ಥರ ನೋಡಿದರೆ ಅವರು ಇಲ್ಲೇ ಕ್ರಷ್ ಮಾಡ್ತಾರೆ. ನಮ್ಗೆ ರೈತರಿಗೂ 10 ರೂಪಾಯಿ ಥರ ಪರ್ kg ಸಿಗುತ್ತೆ. ಆ ಥರ ಮಾಡಲೇಬೇಕು. ಮತ್ತು ಕೆಲವು ಕಳೆದ ವರ್ಷ ರೇಟ್ ಕಡಿಮೆ ಆದಮೇಲೆ ಕೆಲವು ರೈತರು ಮಾವಿನ ಮರಗಳನ್ನು ಒಡೆಯೋದಕ್ಕೆ ಹೋಗ್ತಿದ್ದಾರೆ. ದಯವಿಟ್ಟು ಆ ಥರ ಒಡೆಯೋದಕ್ಕೆ ಹೋಗಬೇಡಿ. ಹೈ ಡೆನ್ಸಿಟಿ ಫಾರ್ಮಿಂಗ್ ಆದರೂ ಶುರು ಮಾಡ್ಕೊಳ್ಳಿ. ಬರೀ ತೋತಾಪುರಿ, ನೀಲಮ್ಮು, ಬೆನಿಶಾ ಹಾಕೋ ಬದಲು ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ಗಿಡ ಹಾಕಿ ಇನ್ನೊಂದು 3-4 ವರ್ಷ ಸ್ವಲ್ಪನೇ ಹಾಕ್ತಾ ಇದ್ದು ನಿಮ್ಮ ತೋಟನ ಆಮೇಲೆ ಕಟಾವು ಮಾಡ್ತಾ ಬನ್ನಿ. ಸೊ ದಟ್ ಅವೆಲ್ಲ ಬೆಳೆ ದೊಡ್ಡದಾಗುತ್ತೆ. ಅವಾದು ಕಾಯಿ ಬಿಡ್ತಾರೆ. ಅವಕ್ಕೆಲ್ಲ ರೇಟ್ಸ್ ಇದೆ. ಈ ಸಲ ಕೆಲವು ಕಾರಣಗಳಿಂದ ಅಂದರೆ ಈ ಮಳೆ ಮತ್ತು ಯುದ್ಧ, ಅದರಿಂದ ಎಲ್ಲ ವೆರೈಟೀಸ್ಗೂ ಮ್ಯಾಂಗೋಸ್ಗೆ ರೇಟ್ ಕಡಿಮೆ ಇರ್ಬೋದು. ಬಟ್ ಇನ್ಮೇಲೆ ನೀವು ಬುದ್ಧಿವಂತ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಬೇರೆ ಯಾವುದೇ ಜನಪ್ರತಿನಿಧಿಗಳನ್ನ ಇನ್ನೊಬ್ಬರನ್ನ ನಂಬ್ಕೋಬೇಡಿ. ನೀವು ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲ ಬೆಲೆ ಬರೋ ಥರ ನೋಡ್ಕೊಳ್ಳಿ. ಅದು ನಿಮ್ಮ ಹಕ್ಕು. ಅದನ್ನು ನೀವು ಕೇಳ್ದಿರ ಮನೇಲಿದ್ದರೆ ಯಾರೂ ಬಂದು ಕೊಡೋದಿಲ್ಲ. ಮತ್ತು 4-5 ಜನದ ಕೈಯಲ್ಲೇ ಎಲ್ಲ ಯಾವಾಗ್ಲೂ ಕೆಲಸ ಆಗೋದಿಲ್ಲ. ನಾವು ನಮ್ಮ ಪ್ರಯತ್ನ, ನಮ್ಮ ತಾಲೂಕಿನ ರೈತರ ಪರವಾಗಿ, ನಮ್ಮ ಜಿಲ್ಲಾ ರೈತರ ಪರವಾಗಿ ನಮ್ಮ ಕೆಲಸ ಮಾಡ್ತಿದ್ದೀವಿ. ನೀವೆಲ್ಲ ನಮಗೆ ಬೆಂಬಲ ಕೊಡಿ. ಮತ್ತು ಇದು ಸಂಬಂಧಪಟ್ಟ ಇಲಾಖೆಗಳಿಗೆ ಟ್ವೀಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕಳಿಸ್ಬೋದು, ಇಮೇಲ್ ಮಾಡ್ಬೋದು. ಬುದ್ಧಿವಂತರಿದ್ದೀರ ಈಗೆಲ್ಲ ನಮ್ಮ ಕೋಲಾರ ಜಿಲ್ಲಾ ರೈತರು. ಆದ್ದರಿಂದ ಅವೆಲ್ಲರ ಮೂಲಕ ಸರ್ಕಾರದ ಮೇಲೆ ನೀವು ಒತ್ತಡ ತೆಗೆದುಕೊಂಡು ಬಂದು ಬೆಂಬಲ ಬೆಲೆ ಬರುವ ಹಾಗೆ ನೋಡ್ಕೊಳ್ಳಿ. ನಮಸ್ಕಾರ. ಶ್ರೀನಿವಾಸಪುರ 25,000 ಹೆಕ್ಟೇರ್. ಶ್ರೀನಿವಾಸಪುರ ತಾಲೂಕಿನಲ್ಲಿ 25,000 ಹೆಕ್ಟೇರ್ ಅಂದರೆ 62,000 ಎಕರೆ. ಇಡೀ ಕೋಲಾರ ಜಿಲ್ಲೆಯಲ್ಲಿ 44,000 ಎಕರೆ. ಮತ್ತು ಅದಲ್ದಿರ ಪಕ್ಕದ ಚಿಂತಾಮಣಿ, ಚಿಕ್ಕಬಳ್ಳಾಪುರದವರು ನಮ್ಮ ಮೇಲೇ ಡಿಪೆಂಡ್ ಆಗಿರ್ತಾರೆ ಮಾರುಕಟ್ಟೆಗೆ. ಚಿಂತಾಮಣಿ ತಾಲೂಕು ಒಂದರಲ್ಲೇ 12,000 ಹೆಕ್ಟೇರ್ ಅಷ್ಟು ಬೆಳೆದಿದ್ದಾರೆ. ಟೋಟಲ್ಲು ಶ್ರೀನಿವಾಸಪುರ ಮಾರುಕಟ್ಟೆಯನ್ನು ಸುಮಾರು 40,000 ಹೆಕ್ಟೇರ್, 44 + 12 56,000 ಹೆಕ್ಟೇರ್ನಷ್ಟು ಮಾವು ಬೆಳೆಗಾರರು ನಂಬಿದ್ದಾರೆ. ಅದರಲ್ಲಿ ಸುಮಾರು 75% ನೀಲಂ, ತೋತಾಪುರಿ ಮತ್ತು ಬೆನಿಶಾ ಬೆಳೆದಿದ್ದಾರೆ. ಈ 3 ವೆರೈಟಿ ಹೆಚ್ಚಾಗಿ ಪಲ್ಪ್ ಮಾಡೋದಕ್ಕೆ ಹೋಗ್ತಾ ಇರುತ್ತೆ. ಆದ್ದರಿಂದ ರೈತರು ಈ ಬೆಳೆಯನ್ನು ಕಡಿಮೆ ಮಾಡಿದ್ರೆ ಅಂತರ ಬೆಳೆಯ ಕೂಡ ಮುಂದಿನ ದಿನಗಳಲ್ಲಿ ಹಾಕ್ಕೋಬೇಕಾಗುತ್ತೆ. ಯಾವುದಾದ್ರು ಕರಿಬೇವು, ನಿಂಬೆಹಣ್ಣು ಅಥವಾ ನುಗ್ಗೆ ಗಿಡ ಆ ಥರದ್ದು ಹಾಕ್ತಾ ಮರ ಇರೋವಂಥದ್ದು. ನೀವು ಆರ್ಥಿಕವಾಗಿ ಸಬಲರಾಗಿ ನಮ್ಮ ಹಿತ ನಾವೇ ಕಾಯ್ಕೋಬೇಕು ರೈತರು. ದಯವಿಟ್ಟು ಇದು ನೀವು ಗಮನಿಸಿ. ಬರೀ ಮಾವಿನ ಮೇಲೆ ಡಿಪೆಂಡ್ ಆಗೋದು ಇನ್ಮೇಲೆ ಹಂತವಾಗಿ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ಈಗ ಸದ್ಯಕ್ಕೆ ಬೆಂಬಲ ಬೆಲೆ ಪಡೆದುಕೊಳ್ಳುವತ್ತ ನೋಡೋಣ.